ಫ್ಯಾಮಿಲಿ ಹಿಸ್ಟ್ರಿನೇ ತೊಗೊಂಡ್ರೆ ಅಂದರೆ ನೀವಿರ್ಬೋದು, ಎಮ್ ಡಿ ಪಲ್ಲವಿ ಮೇಡಮ್ ಅವ್ರಿರ್ಬೋದು, ಚಿತ್ರಶ್ರೀ ಅವರಿರ್ಬೋದು, ಅಂದರೆ ಒಬ್ರಿಗಿಂತ ಒಬ್ಬರು ಅವರವರ ಕ್ಷೇತ್ರಗಳಲ್ಲಿ ಕಾರ್ಯಗಳಲ್ಲಿ ತುಂಬ ಉತ್ತೀರ್ಣರಾಗಿ ಬಂದಿದೆ. ಅಂದರೆ ನೀವು ಜೆನೆಟಿಕಲಿ ಇವಾಗಿನ ಮಕ್ಕಳಾದರೆ ಆಗಲ್ಲ ಅಜ್ಜಿ ಅಂತ ಸ್ಕೋಪ್ ಹೊಡಿತಾರೆ. ನಮಗೆಲ್ಲ ಹಂಗೆಲ್ಲ ಏನಿರಲಿಲ್ಲ ಸರ್. ನಿಮ್ಮ ಇದು ಮಾಡಬೇಕೋ ಹ್ಞೂ ಮಾಡು, ಇದು ಮಾಡಬೇಕೋ ಹ್ಞೂ ಮಾಡು, ಹಾಗೆ. ಸೊ ಆವಾಗ ಸ್ಕೂಲ್ನಲ್ಲಿದ್ದಾಗ ಒಂದಷ್ಟು ಕಾಂಪಿಟೇಷನ್ನು ಅದು ಇದು ಅಂತ ಮಾಡೋರಲ್ಲ, ಅವಾಗ ಯಾವಾಗಲೂ ಬರ್ತಾ ಇತ್ತು ಮೋನೋ ಆ್ಯಕ್ಟಿಂಗ್, ಇವ್ನು ಚೆನ್ನಾಗಿ ಮಾಡ್ತಾನೆ, ಇವ್ನು ಚೆನ್ನಾಗಿ ಮಾಡ್ತಾನೆ ಅಂತ. ಅದೇ ಮಾರ್ಕ್ಸ್ ಕಾರ್ಡೇ ಒಂದು 40 ಶೋ 50 ಶೋ ಮಾಡಿಬಿಟ್ಟಿದ್ವಿ. ಏನಾದರೂ ಜ್ಞಾಪಕ ಇದೆಯಾ ಮೋನೋ ಆ್ಯಕ್ಟಿಂಗ್ದು? ಯಾಕೋ ಹೋಗ್ತಾ ಇದ್ದೆ, ಏನಾಯ್ತು ಹೇಳೋ ಇದು ಈ ಮಾರ್ಕ್ಸು. ಹಾಂ ನೋಡಿದ್ದೀನಪ್ಪ, ನೋಡಿದ್ದೀನಿ. ನೀನು ತೆಗ್ದಿರೋ ಮಾರ್ಕ್ಸ್ಗೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ಅದಕ್ಕೆ ನನಗೆ ಜ್ಞಾಪಕನೇ ಇಲ್ಲ ನಾನು ಫಸ್ಟ್ ಆ್ಯಕ್ಟ್ ಮಾಡಿದ್ದು ಯಾವಾಗ ಅಂತ. ನನಗೆ ನೀವು ಫಸ್ಟ್ ಬಣ್ಣ ಹಚ್ಚಿದ್ದು ಯಾವಾಗ ಅಂತ ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಐ ವಿಲ್ ಬಿ ಕಂಪ್ಲೀಟ್ ಲಾಸ್. ನೂರೊಂದು ನೆನಪು. ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿನೇ ತೊಗೊಂಡ್ರೆ ಅಂದರೆ ನೀವಿರ್ಬೋದು, ಎಮ್ ಡಿ ಪಲ್ಲವಿ ಮೇಡಮ್ ಅವ್ರಿರ್ಬೋದು, ಚಿತ್ರಶ್ರೀ ಅವರಿರ್ಬೋದು, ಅಂದರೆ ಒಬ್ರಿಗಿಂತ ಒಬ್ಬರು ಅವರವರ ಕ್ಷೇತ್ರಗಳಲ್ಲಿ ಕಾರ್ಯಗಳಲ್ಲಿ ತುಂಬ ಉತ್ತೀರ್ಣರಾಗಿ ಬಂದಿದೆ. ಅಂದರೆ ನಿಮ್ಮ ಜೆನೆಟಿಕಲಿ ಆರ್ಟ್ ಅನ್ನೋದು ನಿಮ್ಮ ಒಳಗಡೆ ಸೇರ್ಕೊಂಡು. ಸರ್ ಶಿವರಾಮ್ ಕಾರಂತರು ಒಂದು ಮಾತಿದೆ, ಏನಂದರೆ ವಂಶವಾಹಿಯಾಗಿ ಬರೋದು, ಜೆನೆಟಿಕ್ ಆಗಿ ಬರೋದು ಬರೀ ರೋಗ ಮಾತ್ರ ಅಂತ. ನಾನು ಅದನ್ನು ತುಂಬ ನಂಬ್ತೀನಿ. ಇದು ಜೆನೆಟಿಕ್ ಅನ್ನೋದಕ್ಕಿಂತ ಒಬ್ಬ ಮನುಷ್ಯ ಅವನು ಬೆಳೆಯುವ ವಾತಾವರಣ. ನಮ್ಗಂಥ ಒಳ್ಳೆ ವಾತಾವರಣ ಸಿಕ್ತು ಸರ್. ಈ ಕಡೆ ನೋಡಿದ್ರೆ ಪೇಂಟಿಂಗ್ಗಳಾಗ್ತಾ ಇರುತ್ತೆ, ಅಲ್ಲಿ ಕಂಪೋಸಿಷನ್ ಅಂತ ಏನೋ ಮಾಡ್ತಾ ಇರ್ತಾರೆ, ಪರ್ಸ್ಪೆಕ್ಟಿವ್ ಅಂತ ಮಾತಾಡ್ತಿರ್ತಾರೆ, ಕಲರ್ಸ್ ಅಂತ ಮಾತಾಡ್ತಿರ್ತಾರೆ. ನಮಗೆ ಗೊತ್ತಿಲ್ದಂಗೆ ಎಷ್ಟೋ ವಿಷಯಗಳು. ಈ ಕಡೆ ನೋಡಿದ್ರೆ ನಾಟಕದ ರಿಹರ್ಸಲ್ ನಡೀತಾ ಇರುತ್ತೆ, ವಾಯ್ಸ್ ಮಾಡ್ಯುಲೇಷನ್, ಅದು ಹಿಂಗೇಳೋ ಇದು ಹಿಂಗೇಳೋ ಅಂತ ಹೇಳ್ತಾ ಇರ್ತಾರೆ. ಆ ಕಡೆ ನೋಡಿದ್ರೆ ಮ್ಯೂಸಿಕ್ದೇನೋ ನಡೀತಾ ಇರುತ್ತೆ. ಈ ಥರದ ವಾತಾವರಣದಲ್ಲಿ ಬೆಳೆದಿದ್ದರಿಂದ ನಿಜವಾಗ್ಲೂ ನಾವು ತುಂಬ ಲಕ್ಕಿ ಅಂತ. ಹೇಗಿದ್ರಿ ಸರ್ ಕಸಿನ್ಸು ನೀವು ಎಲ್ಲ ಆ ದಿನಗಳ ಬಗ್ಗೆ ನೆನೆಸ್ಕೊಳ್ಳೋದಾದ್ರೆ? ನಿಮ್ಮ ಬಾಲ್ಯ, ಅವತ್ತಿನ ದಿವಸಗಳು, ಸಮ್ಮರ್ ಕ್ಯಾಂಪ್ಗಳು. ನಾನು ನನ್ನ ತಂಗಿ ಸರ್, ನನ್ನ ತಂಗಿ ನಾವಿಬ್ಬರು. ನಿಮ್ಮ ತಂಗಿ ಹೆಸರು ಸರ್? ಸುಷ್ಮಾ ಅಂತ. ಅವಳು ಡಾಕ್ಟರ್ ಎಸ್ ವಿ ಸುಷ್ಮಾ ಅಂತ. ಅವಳು PS ಯೂನಿವರ್ಸಿಟಿಲಿ ಈಗ ಪ್ರೊಫೆಸರ್ ಆಗಿದ್ದಾರೆ, ಪರ್ಫಾರ್ಮಿಂಗ್ ಆರ್ಟ್ಸ್ ಡಿಪಾರ್ಟ್ಮೆಂಟೇ ಅವಳು. ಓಕೆ. ಸೊ ಅದಲ್ಲದೆ ಪಲ್ಲವಿ, ಶ್ವೇತಾ, ಚಿತ್ರಶ್ರೀ, ಮಾನಸಿ, ಅಲ್ಲಿ ತನಕ ನಮ್ಮ ಬಾಲ್ಯ. ಅದಾದಮೇಲೆ ಅನೂಪ ಬಂದ. ನಾವೆಲ್ಲ ಸ್ವಲ್ಪ ದೊಡ್ಡವರಾದ್ಮೇಲೆ ಅನೂಪ ಬಂದಿದ್ದು. ಸೊ ನಾವೆಲ್ಲ ಒಟ್ಟಿಗೆ ಸೇರಿ ತುಂಬ ಗಲಾಟೆ ಮಾಡ್ತಾಯಿದ್ವಿ. ನಮ್ಮ ಅಜ್ಜಿಗಂತೂ ಪಾಪ ಅವರ ಹಾರ್ಟ್ ಪೇಷಂಟು, ಹಾರ್ಟ್ ಇದಾಗಿತ್ತು, ಏನು ಸರ್ಜರಿ ಆಗಿತ್ತು, ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಓಪನ್ ಹಾರ್ಟ್ ಸರ್ಜರಿ ಆಗಿ ಡಾಕ್ಟ್ರ್ ಹೇಳಿದರು ಇನ್ನೊಂದು 2-3 ವರ್ಷ ಅಂತ. ಆದರೆ ಓಪನ್ ಹಾರ್ಟ್ ಸರ್ಜರಿ ಆದಮೇಲೆ ನೋಡಿ ಗಟ್ಟಿತನ ಅನ್ನೋದು ಹೆಂಗೆ ಅಂತ. ಅದಾದಮೇಲೆ 25 ವರ್ಷ ಅವರು ಇದ್ರು. ನಮ್ಮನ್ನೆಲ್ಲ ನೋಡಬೇಕು, ಅವ್ರಿಗೆ ತುಂಬ ಆಸೆ ಇತ್ತು ನಮ್ಮನ್ನು ನೋಡಬೇಕು, ನಾವು ಬೆಳೆಯೋದನ್ನು ನೋಡಬೇಕು ಅಂತ. ನಾವೆಲ್ಲ ಹೋಗ್ಬಿಡ್ತಾಯಿದ್ವಿ. ಮಧ್ಯಾಹ್ನ ಬೆಳಗ್ಗೆ ಹೋಗಿ ಸಮ್ಮರ್ ಹೋದರೆ ಎಲ್ಲ 6 ಜನ ಹುಡುಗರು ಲೆಕ್ಕ ಹಾಕೊಳ್ಳಿ. ಅಲ್ಲಿ ನಮ್ಮ ತಾತ ಬೆಳಗ್ಗೆ ಹೋದರೆ ಸಂಜೆನೇ ಬರೋದು. ಸೊ ಹೋಗಿ ದಾನ್ಲೆ ಅಂದರೆ ದಾನ್ಲೆ, ಫುಲ್ ಗಲಾಟೆ, ಏನೇನೇನೇನೋ ಮಾಡೋ, ಅವಳು ಕಿತ್ತಾಡೋ, ಅವರಿಬ್ರು ಕಿತ್ತಾಡೋ, ಇಂಥವು. ಆ ಅಜ್ಜಿ ಹೆಂಗಾಗ್ಬಿಡೋದು ಅಂದರೆ, ಅಪ್ಪ ನೋಡ್ರೋ ನಂಗೆ ಹಾರ್ಟ್ ವೀಕ್ ಕಂಡ್ರು, ಸುಮ್ಮನೆ ಕೂತ್ಕೊಳ್ರು ಅಂತ ಹೇಳಿ ಪಾಪ ಹಂಗೆ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ಬೆಳೆಸಿದ್ರು. ಅದಾದಮೇಲೆ ಇದು ನೋಡಿದ್ರು ಎಲ್ಲ ತಾತ, ಇವರೆಲ್ಲ ಸೇರಿದ್ರೆ ಹಿಂಗಾಗತ್ತೆ ಅಂದ್ಬಿಟ್ಟು ಅಲ್ಲಿಂದ ಶುರು ಆಯಿತು ಸರ್ ಬಿಂಬ. ನಮ್ಮ ಗಲಾಟೆ ಒಂದು ದಿಕ್ಕು ಕೊಟ್ಟಿದ್ದು ಬಿಂಬ. ಚಿತ್ರ ಮಕ್ಕಳ ಶಿಬಿರ ಅಂತ ಮಾಡಿದ್ರು ಮೊದಲನೇ. ಅಂದರೆ ನಾನು ಹೇಳ್ತಾ ಇರೋದು 1989-90 ಆ ಟೈಮ್ನಲ್ಲಿ. ಸೊ ಆವಾಗಿಂದ ನಾವು ಅದಕ್ಕೊಂದು ನಮ್ಮ ಎನರ್ಜೀಸ್ಗೆ, ನಮ್ಮ ಎನರ್ಜಿಗಳಿಗೆ, ನಮ್ಮ ಚೇತನಗಳಿಗೆ ಒಂದು ಡೈರೆಕ್ಷನ್ ಸಿಗ್ತದೆ. ರಂಗಭೂಮಿ ಇರ್ಬೋದು, ಚಿತ್ರ ಇರ್ಬೋದು, ಇನ್ನೊಂದಿರ್ಬೋದು, ಅದೊಂದು ಡೈರೆಕ್ಷನ್. ಇಲ್ಲ ನಾವು ಒಂದೇ ಶಿಬಿರ ಅಟೆಂಡ್ ಮಾಡಿರೋದು ವಿದ್ಯಾರ್ಥಿಗಳಾಗಿ, ನೆಕ್ಸ್ಟ್ ಶಿಬಿರದಿಂದ ನಾವು ವಾಲಂಟಿಯರ್ಸ್ ಹಂಗೆ. ಸೊ ಆ ಥರ ನಮ್ಮ ಬಾಲ್ಯ ನಿಜಕ್ಕೂ ಹಂಗೆ ನೋಡೋಕ್ಕೋದ್ರೆ ಎಲ್ಲ ಹೆಣ್ಮಕ್ಳೇ. ಒಂದೇ ಒಂದು ಕೊರಗು ನನಗೆ ಅನಿಸಿದ್ದೇನೆಂದರೆ, ಒಬ್ಬ ಗಂಡಿದ್ದಿದ್ರೆ ಸಖತ್ತಾಗಿರೋದು ಆಟ ಆಡೋಕ್ಕೆ ಅಂತ. ಬಟ್ ಎಲ್ಲ ಹೆಣ್ಮಕ್ಳ ಜೊತೆನೇ ಬೆಳೆದಿರೋದ್ರಿಂದ ಇವತ್ತು ನನಗನ್ಸುತ್ತೆ, ಇವತ್ತು ನಾನು ಸ್ವಲ್ಪ ಆ ಸೆನ್ಸಿಟಿವಿಟಿ ನನ್ನಲ್ಲಿ ಏನಾದ್ರು ಉಳ್ಕೊಂಡಿದ್ರೆ ಅದಕ್ಕೆ ಆ ಎಲ್ಲ ಹೆಣ್ಮಕ್ಳೇ ಕಾರಣ. ಸೂಪರ್. ಸ್ನೇಹಿತರು ತುಂಬ ಜನ ನೀವು ಕೇಳ್ತೀರಾ, ನನಗೆ ಗೊತ್ತಿವ ಚಿತ್ರಶ್ರೀ ಅವ್ರ ವಿಷಯ ರೆಫರೆನ್ಸ್ ಬಂದಾಗ ತುಂಬ ಜನ ಕೇಳ್ತಾರೆ, ಚಿತ್ರಶ್ರೀ ಅವರ ಸಂದರ್ಶನ ಮಾಡಿ ಅಂತ. ಚಿತ್ರಶ್ರೀ ನನಗೆ ಒಳ್ಳೆ ಸ್ನೇಹಿತೆ. ಅಂದರೆ ನಾನು ಅವರು ಒಟ್ಟಿಗೆ ಝೀ ಕನ್ನಡನಲ್ಲಿ ಕೆಲಸ ಮಾಡಿದ್ವಿ.
ಅವ್ರಿಗೆ ಅವರ ಕೆಲವು ವೈಯಕ್ತಿಕ ಕಾರಣಗಳಿಂದ ಸಂದರ್ಶನ ಕೊಡೋದಕ್ಕೆ ಆಸಕ್ತಿ ಇಲ್ಲ ಅಂತ ನನಗೆ ತುಂಬ ಹಿಂದಿನ ತಿಳಿಸಿದ್ದಾರೆ. ಮತ್ತೊಮ್ಮೆ ನಿಮಗೆ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಅವ್ರು ಯಾವತ್ತು ಕೊಡಬೇಕು ಅಂತ ಒಪ್ಕೋತಾರೆ ಅವತ್ತು ಖಂಡಿತ ಅವ್ರು ಕೊಡ್ತಾರೆ, ಅವಾಗ ನಾನು ಮಾತಾಡ್ತೀನಿ. ಚಿತ್ತು ಆ ಥರದರಲ್ಲಿ ಶಿ ಈಸ್ ಎ ವೆರಿ ಗುಡ್ ಒಂಥರ ಫ್ರೆಂಡ್ ಅಂತಲೇ ಹೇಳಬೇಕು. ಕಸಿನ್ ಆದ್ರೂ ಫ್ರೆಂಡ್. ಎಲ್ಲರೂ ಅಷ್ಟೇ, ಇವತ್ತಿಗೂ ಫೋನ್ಗಳು ಮಾಡ್ತೀವಿ, ಆಗ ಈಗ ಸಿಗ್ತೀವಿ ಎಲ್ಲನೂ. ಇಟ್ ವಾಸ್ ನೈಸ್. ನಮ್ಮ ಚೈಲ್ಡ್ಹುಡ್ ವಾಸ್ ನೈಸ್. ಇನ್ನೊಂದು ಚೈಲ್ಡ್ಹುಡ್ ಅದು ಇನ್ನೊಂದು ಈ ಕಡೆ ಅಂದರೆ ನಮ್ಮ ತಂದೆ ಕಡೆ ಹೇಳಬೇಕು. ನಮ್ಮ ತಂದೆ ಕಡೆ 4 ಜನ ಕಸಿನ್ಸ್ ಇದ್ವಿ ಎಲ್ಲನೂ. ನಮ್ಮ ಅಜ್ಜಿ ಸರಳ ಅಂತ, ಅವ್ರ ಹೆಸರಿನಲ್ಲೇ ಈ ಒಂದು ಸಣ್ಣ ಆಪ್ತರಂಗ ಮಂದಿರ ಕಟ್ಟಿದ್ವಿ. ಇದ್ರ ಹೆಸರು ಸರಳಾಂಗಣ ಅಂತ. ನಮ್ಮ ತಂದೆಯವರ ತಾಯಿ ಅವರು ಸರಳ ಅಂತ. ಅವರು ಅಷ್ಟೇ ಓದು. ಅವರು ಹೆಂಗೆ ಅಂದರೆ ಇದು ಏನು ಮುಂಚೆ ಎಲ್ಲ ಪೊಟ್ನ ಕಟ್ಕೊಡೋರು, ನ್ಯೂಸ್ ಪೇಪರಲ್ಲಿ ಪೊಟ್ನ ಕಟ್ಕೊಡೋರು. ಹಾಗೆಲ್ಲ ತುಂಬ ಬಡತನದಲ್ಲಿ ಇದ್ದವರಲ್ಲ. ಸೊ ಪೊಟ್ನ ಕಟ್ಕೊಂಡು ಬಂದರೆ ಅದೆಲ್ಲ ವಾಪಸ್ ಗ್ರೋಸರಿ ಎಲ್ಲ ಹಾಕ್ಬಿಟ್ಟು ಆ ಪೇಪರ್ನ ಓದೋದು. ಅಂದರೆ ಅಷ್ಟು ಮಟ್ಟಿಗೆ ಅವ್ರಿಗೆ ಆಸಕ್ತಿ, ಓದೋ ಆಸಕ್ತಿ ಅವ್ರಿಗೂ ಅಷ್ಟೇ. ನಮ್ಮ ತಾತನಿಗೂ ಅಷ್ಟೇ ಓದೋ ಆಸಕ್ತಿ ತುಂಬ ಇತ್ತು. ನಮ್ಮ ಅಪ್ಪಂಗೂ ಅದು ಬಂದಿದೆ. ಆ್ಯಕ್ಚುಲಿ ನೀವು ನೋಡಿದ್ರಲ್ಲ ಕೆಳಗಡೆ ಲೈಬ್ರರಿ, ಅದರಲ್ಲಿ ಅರ್ಧಕ್ಕರ್ಧ ಕಲೆಕ್ಷನ್ನು ನಮ್ಮಪ್ಪ. ನಾನು ಅದರಲ್ಲಿ ಒಂದು 10% ಓದಿರ್ಬೋದು, ಅಲ್ಲ 5% ಓದಿರ್ಬೋದು. ಅಪ್ಪ 100% ಮುಗಿಸಿದ್ದಾರೆ. ಅವ್ರು ಹೆಂಗೆ ಅಂದರೆ ಒಂದು ಪುಸ್ತಕ ತಂದರೆ ಓದಿ ಇಟ್ಬಿಡ್ತಾರೆ ಆ ಥರ. ಸೊ ಸ್ಕ್ಯಾನ್ ಮಾಡ್ತಾರೆ ಅಷ್ಟೇ. ಇಲ್ಲ ಪೂರ್ತಿ ಓದಿರ್ತಾರೆ. ಅದೇ ಸುಮ್ಮನೆ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಫೀಡ್ ಆಗ್ಬಿಟ್ಟಿರುತ್ತೆ. ಎಸ್ ರೋಬೋದಲ್ಲಿ ಇದೆಯಲ್ಲ ಆ ಥರ. ಇಲ್ಲ, ಈಸ್ ಎ ವೆರಿ ಒರೇಷಿಯಸ್ ರೀಡರ್ ಅವರಂತೂ. ಅಜ್ಜಿ ಒಂದ್ಸಲಿ ಮಧುಗಿರಿಲಿದ್ರು. ನಾವೆಲ್ಲ ಒಂದ್ಸಲಿ ಇಲ್ಲಿ ಹನುಮನಗರಕ್ಕೆ ಹೋಗೋದು ಬಿಟ್ರೆ ಮಧುಗಿರಿಗೆ ಹೋಗೋದು, ಆ ಥರ ಒಂದು 2 ವರ್ಷ. ತಂದೆಯವ್ರ ತಾಯಿ ಸರಳಮ್ಮನವರು. ಸರಳಾಬಾಯಿ. ಸರಿ, ಅಲ್ಲಿದ್ವಿ. ಅವರು ಒಂದ್ಸಲಿ ಏನೋ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ನಡೀತಾ ಇತ್ತು ಮೋನೋ ಆ್ಯಕ್ಟಿಂಗ್ದು. ಸರಿ ಬಾರ, ನೀನೆಲ್ಲ ಮಾಡ್ತೀಯಲ್ಲ, ನಾಟಕ ಎಲ್ಲ ಮಾಡ್ತಿಲ್ಲ, ನಿಮ್ಮ ಆ ಕಡೆ ತಾತ ಎಲ್ಲ ಹೇಳ್ಕೊಟ್ಟಿದ್ದಾರಲ್ಲ, ಒಂದು ಸುಮ್ಮನೆ ಮಾಡು. ಇವಾಗಿನ ಮಕ್ಕಳಾದ್ರೆ ಆಗಲ್ಲ ಅಜ್ಜಿ ಅಂತ ಸ್ಕೋಪ್ ಹೊಡಿತಾರೆ. ನಮಗೆಲ್ಲ ಹಂಗೆಲ್ಲ ಏನಿರಲಿಲ್ಲ ಸರ್. ನೀವು ಇದು ಮಾಡಬೇಕೋ ಹ್ಞೂ ಮಾಡು, ಇದು ಮಾಡಬೇಕೋ ಹ್ಞೂ ಮಾಡು, ಹಾಗೆ. ಸೊ ಆವಾಗ ಅವ್ರ ಪಾಪ 5 ರೂಪಾಯಿ ತಂದಿರಲಿಲ್ಲ. ಅಯ್ಯೋ 5 ರೂಪಾಯಿ ಎಂಟ್ರಿ ಫೀಸ್ ಅಂತ ಅಂದರು. ಅಲ್ಲೇ ಯಾರ ಹತ್ರನೋ ಸಾಲ ಮಾಡಿ 5 ರೂಪಾಯಿ ಕೊಟ್ಟು ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಅಂತೆ. ನನಗೇನೂ ಗೊತ್ತಿಲ್ಲ. ನಾನು ಅವಾಗ ಏನೊಂದು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲೇನೋ ಇದ್ದೆ. ಸರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಮಾರ್ಕ್ಸ್ ಕಾರ್ಡ್ ಮಾಡಿದೆ. ಇಲ್ಲಿ AS ಮೂರ್ತಿಯವರು ಪಪೆಟ್ ಶೋ ಮಾಡ್ತಾ ಇದ್ದದ್ದು. ಸೊ ಅವಾಗ ಅದಾಯಿತು. ಅದಾದ್ಮೇಲೆ ಬಂದ್ಬಿಟ್ವಿ ನಾವು ಸಮ್ಮರ್ ಇದಕ್ಕೆ ಹೋಗಿದ್ದು. ವಾಪಸ್ ಬಂದ್ಬಿಟ್ವಿ, ಸ್ಕೂಲ್ ಶುರು ಆಯಿತು ಅಂತ. ಅದಾದ್ಮೇಲೆ ನೋಡಿದ್ರೆ ನಮ್ಮ ಅಜ್ಜಿ ಫುಲ್ಲು ಸಂತೋಷವಾಗಿ 2 ಬಟ್ಲು ಹಿಡ್ಕೊಂಬಂದರು. ಏನಿದು ಸ್ಟೀಲ್ ಬಟ್ಲು ಅಂತ ಕೇಳಿದ್ರೆ, ಇದು ನೀನು ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಗೆ ಹೋಗಿದ್ದಲ್ಲೋ, ಅಲ್ಲಿ ಫಸ್ಟು ಸೆಕೆಂಡು 2 ಪ್ರೈಸು ನಿಮಗೆ ಬಂದಿದೆ ತಗೋ ಅಂತ. ನನಗೆ ಅಷ್ಟೇ. ಅವಾಗೆಲ್ಲ ತಲೆಗೆ ಹೋಗ್ತಾ ಇರಲಿಲ್ಲ ನಮಗೆ. ಓಕೆ ಸರಿ ಬಿಡು ಅಂತ ಖುಷಿ ಪಟ್ಕೊಂಡು. ಸೊ ಅದು ನಿಮ್ಮ ಫಸ್ಟ್ ಅಪಿಯರೆನ್ಸು? ಒಂಥರದಲ್ಲಿ ಅಂದರೆ ಇಲ್ಲ, ಅದಕ್ಕೆ ಮುಂಚೆ ಸ್ಕೂಲಲ್ಲಿ ನಾನು ಓದಿದ್ದು ಸೇಂಟ್ ಜಾನ್ಸ್. ಸೇಂಟ್ ಜಾನ್ಸ್ನಲ್ಲಿ ಓದಿದ್ದು. ಅದಾದಮೇಲೆ ವಿದ್ಯಾವರ್ಧಕ ಹೈಸ್ಕೂಲು, ಅದಾದಮೇಲೆ KLE ಕಾಲೇಜು, ಅದಾದಮೇಲೆ BDS ಬಂದು JSS ಜೆಂಟ್ಲ್ ಕಾಲೇಜ್ ಮೈಸೂರು. ಅದಾದಮೇಲೆ ಕರ್ನಾಟಕ ಓಪನ್ ಯೂನಿವರ್ಸಿಟಿಲಿ ಕನ್ನಡ MA ಮಾಡಿದೆ. ಆಮೇಲೆ ಬೆಂಗಳೂರು ಯೂನಿವರ್ಸಿಟಿ ಡ್ರಾಮಾ MA ಮಾಡಿ ಒಂದು ಗೋಲ್ಡ್ ಮೆಡಲ್ ಬಂತು. ಅದಾದಮೇಲೆ ನೆಟ್ಟು ಮಾಡಿಕೊಂಡೆ. ಈ ಥರ ನನ್ನ ಓದಿನ ಇದು ಅಕಾಡೆಮಿಕ್ಸ್ ಜನರಲ್ ಅಕಾಡೆಮಿಕ್ಸ್ ಅಂತ ಹೇಳ್ಬೋದು. ಸೊ ಆವಾಗ ಸ್ಕೂಲ್ನಲ್ಲಿದ್ದಾಗ ಒಂದಷ್ಟು ಕಾಂಪಿಟೇಷನ್ನು ಅದು ಇದು ಅಂತ ಮಾಡೋರಲ್ಲ, ಅವಾಗ ಯಾವಾಗಲೂ ಬರ್ತಾ ಇತ್ತು ಮೋನೋ ಆ್ಯಕ್ಟಿಂಗ್. ಇವ್ನು ಚೆನ್ನಾಗಿ ಮಾಡ್ತಾನೆ ಅಂತ. ಅದೇ ಮಾರ್ಕ್ಸ್ ಕಾರ್ಡೇ ಒಂದು 40 ಶೋ 50 ಶೋ ಮಾಡಿಬಿಟ್ಟಿದ್ವಿ. ಏನಾದರೂ ಜ್ಞಾಪಕ ಇದೆಯಾ ಮೋನೋ ಆ್ಯಕ್ಟಿಂಗ್ದು? ಮೋನೋ ಆ್ಯಕ್ಟಿಂಗ್ದಾ? ಓಕೆ, ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ರೀಕಲೆಕ್ಟ್ ಮಾಡ್ಕೊಳ್ಳಿ ಸರ್. ಏನೋ ಜ್ಞಾಪಕ ಬಂದರೆ? ಇದೆ ಜ್ಞಾಪಕ ಇದೆ. ಅದರಲ್ಲಿ ಮಗ ಅಪ್ಪನ್ನ ಕೇಳ್ತಾ ಇರ್ತಾನೆ, ನಂಗೊಂದು ಸೈಕಲ್ ಕೊಡಿಸು ಅಂತ. ನೋಡಿ, ಇದು 1970s ಕತೆ. ಇವಾಗ ಯಾರು ಐಫೋನ್ ಕೊಡಿಸಿ ಅಂತ ಕೇಳ್ತೇವೆ. ಓಕೆ, ಸೊ ಸೈಕಲ್ ಅಂತ. ಸೊ ನೀನು ಚೆನ್ನಾಗಿ ಓದಿದ್ರೆ, ಒಳ್ಳೆ ಮಾರ್ಕ್ಸ್ ಬಂದರೆ ನಿನಗೆ ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ. ಸೊ ಅವತ್ತು ಮಾರ್ಕ್ಸ್ ಕಾರ್ಡ್ ಬಂದಿದೆ, ಅದು ಕಾಂಟೆಕ್ಸ್ಟು. ಆವಾಗ ಅಪ್ಪ ಹೇಳ್ತಾನೆ, ಅಪ್ಪಂಗೆ ಮಾರ್ಕ್ಸ್ ಕಾರ್ಡ್ ಸಿಕ್ಕಿದೆ. ಅವನು ಹೇಳ್ತಾನೆ,
ಎಲ್ಲೇ ನಿನ್ನ ಸುಪುತ್ರ ತಂದೆ. ಹಾ, ಎಲ್ಲೇ ನಿನ್ನ ಸುಪುತ್ರ, ನೋಡಿಲಿ ಏನು ಮಾರ್ಕ್ಸ್ ತೆಗ್ದಿದ್ದಾನೆ, ಆಹಾಹಾಹಾಹಾಹಾ ಬ್ರಹ್ಮಾಂಡ. ಇಲ್ಲಿ ನೋಡಿಲಿ, ವಿಜ್ಞಾನ ಮುಖ ನೋಡಿದ್ರೆ ಗೊತ್ತಾಗತ್ತೆ, ಅಜ್ಞಾನ 0. ಸಮಾಜಶಾಸ್ತ್ರದಲ್ಲಿ ಎಷ್ಟಪ್ಪ ಬಂತು? ಸಮಾಜಶಾಸ್ತ್ರ ಹಾಗಂದ್ರೆ ಏನು ಅಂತ ಕೇಳೋ ಜಾತಿ ನಿಂದು. ಇನ್ನ ಭೂಗೋಳ, ಗೋಳ ಅಲ್ಲ ಗೋಳು ಅಂತ ಹೀಗೆ ಇಷ್ಟುದ್ದ ಎಲ್ಲ ಹೇಳ್ತಾನೆ. ಅಷ್ಟೊಳಗೆ ಅವನ ಮಗ ಬಂದ್ಬಿಟ್ಟು ಅಪ್ಪ ಸೈಕಲ್ಲು ನೀನು ತೆಗ್ದಿರೋ ಮಾರ್ಕ್ಸ್ಗೆ ಸೈಕಲ್ ಅಲ್ಲ ಅಂತೆಲ್ಲ ಬೈತಾನೆ. ಅದಾದಮೇಲೆ ಲಾಸ್ಟಲ್ಲಿ ಕೊನೆಗೆ ನೋಡು, ಅಯ್ಯೋ ಮತ್ತು ನಮ್ಮ ಟೀಚರು ಫಸ್ಟ್ ರ್ಯಾಂಕ್ ಬಂದಿದೆಯಾ ಅಂತ ಅಂದರು. ಫಸ್ಟು ಕೊನೆಯಿಂದ ಇರಬೇಕು, ನೋಡೋಣ ಮಾರ್ಕ್ಸ್ ಕಾರ್ಡು ಅಂತ. ಅಯ್ಯಯ್ಯೋ ಇದೇನಪ್ಪ ಇದು 0, 1, 2, ಅಯ್ಯಯ್ಯೋ ಏನಪ್ಪ ಆಯಿತು ಹಿಂಗೆ. ಏಯ್ ಏನೋ ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಹುಚ್ಚಿಡ್ದಿದ್ಯಾ ನಿನಗೆ? ಅಪ್ಪ ಯಾಕೋ ಹೋಗ್ತಾ ಇದೆಯಾ, ಏನಾಯ್ತು ಹೇಳೋ? ಇದು ಈ ಮಾರ್ಕ್ಸು ನೋಡಿದ್ದೀನಿ. ನೀನು ತೆಗ್ದಿರೋ ಮಾರ್ಕ್ಸ್ಗೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ಅಪ್ಪ ಇದು ಮಾರ್ಕ್ಸ್ ನಂದಲ್ಲ, ಮತ್ತೆ ನಿಂದು. ಅಯ್ಯೋ ಸುಮ್ಮನಿರೋ, ನಿಮ್ಮಮ್ಮಂಗೆ ಹೇಳ್ಬೇಡ. ಏಯ್ ಇದನ್ನ ಸುಟ್ಟು ಕಾಫಿ ಮಾಡು ಅಂತ ಹೇಳಿದೆ ತಾನೇ. ನೋಡಿ ಇದನ್ನು ಅಷ್ಟೇ, ಅವಾಗಿನ ಕಾಲದ್ದು. ಇವಾಗ ಯಾರು ಮಾರ್ಕ್ಸ್ ಕಾರ್ಡ್ ಸುಡ್ತಾರೆ? ಇದನ್ನ ಸುಟ್ಟು ಕಾಫಿ ಮಾಡಿ ಅಂತ ಹೇಳಿದ್ದೆ ತಾನೇ. ಹೋಗು ಸುಟ್ಟು ಕಾಫಿ ಮಾಡ್ಕೊ. ಮಗ ನಿನ್ಗೇನು ಸೈಕಲ್ ತಾನೇ, ಕೊಡಿಸ್ತೀನಿ ಬಾ. ಅಲ್ಲ ಅಪ್ಪ ಭೂಗೋಳ ನಡಿ ಈ ಥರದ್ದೊಂದು. ಎಷ್ಟು ಚೆನ್ನಾಗಿ ಹೇಳ್ತೀರಾ ಸರ್. ಇನ್ನೂ ನಿನ್ನೆ ಮೊನ್ನೆ ಆದಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ. ವಂಡರ್ಫುಲ್ ಸರ್, ವಂಡರ್ಫುಲ್. ಅದೇ ಹೇಳಿದ್ನಲ್ಲ ಸರ್, ಪ್ರತಿ ಸಲ ನಮ್ಮ ಸ್ಕೂಲ್ಗೆ ಯಾರೋ ಇನ್ಸ್ಪೆಕ್ಟರ್ ಬಂದರು, ಅವನ್ನ ಕರೀರೋ ಮಾಡಿಸೋದು, ಅವ್ರಿಗೆ ಟೀ ಕುಡ್ಕೊಂಡು ನೋಡೋದು, ಆ ಥರ ಎಂಟರ್ಟೈನ್ಮೆಂಟ್. ಸೊ ಆ ಥರ ಮಾರ್ಕ್ಸ್ ಕಾರ್ಡು. ಸೊ ಆ ಥರ ಅಂದರೆ ಅದಕ್ಕೆ ನನಗೆ ಜ್ಞಾಪಕನೇ ಇಲ್ಲ ನಾನು ಫಸ್ಟ್ ಆ್ಯಕ್ಟ್ ಮಾಡಿದ್ದು ಯಾವಾಗ ಅಂತ. ನನಗೆ ನೀವು ಫಸ್ಟ್ ಬಣ್ಣ ಹಚ್ಚಿದ್ದು ಯಾವಾಗ ಅಂತ ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಐ ವಿಲ್ ಬಿ ಕಂಪ್ಲೀಟ್ ಲಾಸ್. ಬಟ್ ಇದು ನಿಮಗೆ ಇನ್ನೊಂದು ಮಾತಾಡಲೇಬೇಕಾದ್ರೆ ನನಗಂತೂ ಇವತ್ತಿಗೂ ಫೇವ್ರೇಟ್ ಜಿಗಿ ಬೊಂಬೆ ಆಟ. ಎಸ್ 1 ತಿಂಗಳು ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಹ್ಯಾಮ್ಲೆಟ್ ನಾಟಕ ಮಾಡಿದ್ವಿ. ತುಂಬ ಒಳ್ಳೆ ಆ ಹ್ಯಾಮ್ಲೆಟ್ ನಾಟಕ ಮಾಡಿದ್ದು ಎಷ್ಟು ಇದಾಯಿತು ಅಂದರೆ, ಬೈ ಆ ಸುಧೀಂದ್ರ ಯಾರು ಅಂತ ಅಂದರೆ, ಈಗ ಅವನು ಸಪ್ತಸಾಗರದ ಆಚೆಯಲ್ಲೋ ಸಿನಿಮಾ ಬಂತಲ್ಲ, ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಇದ್ದಾನೆ. ಅವನು ಡೆಂಟಿಸ್ಟ್ ಆ್ಯಕ್ಚುಲಿ.